ಓಂ ಶಾಂತಿ. ನಾವೆಲ್ಲ ಆತ್ಮರು ಗುರು ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಸ್ಮರಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಧ್ಯಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯ ಅನೇಕ ವಿಚಾರವನ್ನು ತಿಳಿಸಿದರೆ, ಅದರಲ್ಲೂ ಈ ದಿನದ ಮುರಳಿಯ ಮುಖ್ಯ ಸಾರದ ಕುರಿತಾಗಿ ಒಂದಷ್ಟು ಕಾಲ ನಾವು ಚಿಂತನೆಯನ್ನು ಮಾಡೋಣ. ಬಾಬಾರವರು ಈ ದಿನ ವಿಶೇಷವಾಗಿ ಮುರಳಿಯ ಮುಖ್ಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ, ಮೀಟೆ ಬಚ್ಚೆ ज्ञान की डिपार्टमेंट अलग है, योग की अलग है. योग से आत्मा सतो प्रधान बनती है. योग के लिए एकांत की जरूरत है. ಬಹಳ ಅದ್ಭುತವಾದ ವಿಚಾರವನ್ನು ಮತ್ತು ರಹಸ್ಯವನ್ನು ಇವತ್ತು ಬಾಬರವರು ತಿಳಿಸಿದ್ದಾರೆ. ಜ್ಞಾನ ಮತ್ತು ಯೋಗದ ಈ ಎರಡು ಡಿಪಾರ್ಟ್ಮೆಂಟ್, ಎರಡು ವಿಭಾಗಗಳು ಬೇರೆ ಬೇರೆ. ಜ್ಞಾನದ ಕೆಲಸ ಕಾರ್ಯಗಳೇ ಬೇರೆ, ಯೋಗದ ಕೆಲಸ ಕಾರ್ಯಗಳೇ ಬೇರೆ. ಅಂದರೆ ಜ್ಞಾನವನ್ನು ಹೇಗೆ ಬೇಕಾದರೂ ನಾವು ತಿಳ್ಕೊಳ್ಬೋದು, ಮಾಡಬಹುದು. ಆದರೆ ಯೋಗಕ್ಕೆ ಏಕಾಂತದ ಅವಶ್ಯಕತೆ ಇದೆ. ಯೋಗಕ್ಕೆ ಏಕಾಂತದ ಅವಶ್ಯಕತೆ ಇದೆ ಅನ್ನೋದನ್ನು ಇವತ್ತು ಅಂಡರ್ಲೈನ್ ಮಾಡಿ ಬಾಬಾರವರು ಹೇಳಿದ್ದಾರೆ. ನೋಡಿ, ಇವತ್ತು ನಾವೆಲ್ಲರೂ ಕೂಡ ಡ್ರಾಮಾ ನಿಯಮ ಅನುಸಾರ ನಮ್ಮ ಪಾತ್ರಕ್ಕನುಸಾರವಾಗಿ ನಮಗೆ ಬಾಬಾರವರು ಸಿಕ್ಕಿದ್ದಾರೆ. ಮತ್ತೆ ಈ ಜ್ಞಾನವೂ ಕೂಡ ನಮಗೆ ಸಿಕ್ಕಿದೆ. ಆದರೆ ಈ ಜ್ಞಾನ ಯಾರಿಂದ ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ನಮಗೆ ಸಿಕ್ಕಿರಬಹುದು. ಅದನ್ನು ನಾವು ಸೇವಾ ಕೇಂದ್ರಗಳಲ್ಲಿ ಹೋಗಿ ಕೇಳಿರ್ಬೋದು, ಮಧುಬನದಲ್ಲಿ ಹೋಗಿ ಕೇಳಿರ್ಬೋದು, ಪ್ರದರ್ಶನಿಯಲ್ಲಿ ಕೇಳಿರ್ಬೋದು, ಯಾರಾದರೂ ಕೋರ್ಸ್ ಕೊಟ್ಟು ನಮಗೆ ಗೊತ್ತಾಗಿರ್ಬೋದು. ಇವತ್ತು ನಾಳೆ ನಾವು ಆನ್ಲೈನಲ್ಲೂ ಕೂಡ ಕ್ಲಾಸ್ಗಳನ್ನು ಕೇಳಬಹುದು. ಅಂದರೆ ಜ್ಞಾನದ ಕೆಲಸ ಏನು? ಜ್ಞಾನ ನಮಗೆ ತಿಳುವಳಿಕೆಯನ್ನು ಕೊಟ್ಟು ನಾನು ಏನು ಮಾಡಬೇಕು ಅನ್ನುವ ವಿಧಾನವನ್ನು ಹೇಳಿಕೊಡುವ ಕೆಲಸ ಮಾತ್ರ ಜ್ಞಾನ. ಆದರೆ ಆ ವಿಧಾನವನ್ನು ಅಳವಡಿಸಿಕೊಂಡು ಅದರಲ್ಲಿ ನಾವು ಸಫಲತೆಯನ್ನು ಕಾಣಬೇಕಾದಾಗ ಪ್ರಯೋಗ ಅನ್ನೋದು, ಅಳವಡಿಕೆ ಅನ್ನೋದು, ಧಾರಣೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಜ್ಞಾನ ಧಾರಣೆ ಆಗಬೇಕು, ಸಫಲತೆ ಆಗಬೇಕು, ಅದು ಫಲೀಭೂತವಾಗಿ ನಮಗೆ ಅದರ ಫ್ರೂಟ್ ಸಿಗಬೇಕು ಅಂತಂದಾಗ ನಾವು ಯೋಗಕ್ಕೆ ಒಳಪಡಲೇಬೇಕಾಗತ್ತೆ. ಯೋಗಕ್ಕೆ ಒಳಪಡದ ಜ್ಞಾನ ಎಷ್ಟಿದ್ರೂ ಕೂಡ ಅದು ಯಾವ ಉಪಯೋಗಕ್ಕೂ ಬರೋದಿಲ್ಲ. ಅದು ಎಷ್ಟೇ ತಿಳ್ಕೊಂಡಿದ್ರೂ ಕೂಡ ಅದರಿಂದ ಲಾಭ ಏನೂ ಇಲ್ಲ. ಜ್ಞಾನ ಅನ್ನೋದು ಯಾವುದು, ಏನು, ಹೇಗೆ ಇದೆಯೋ ಹಾಗೆ ಅದನ್ನು ವಿವರಿಸುವಂಥದ್ದು, ದರ್ಶನ ಮಾಡಿಸುವಂಥದ್ದು, ತಿಳಿಸುವಂಥದ್ದು. ಒಂದು ತಿಳುವಳಿಕೆ ಬರುತ್ತೆ ಅಷ್ಟೇ. ಆ ತಿಳುವಳಿಕೆ ಬಂದ ತಕ್ಷಣ ನಮಗೆ ಯಾವ ಉಪಯೋಗವೂ ಇಲ್ಲ.
ಉಪಯೋಗ ಇದ್ದರೆ ಅದು ಒಂದಕ್ಕೇ ಅದನ್ನು ಕಾರ್ಯಪ್ರವೃತ್ತದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶನ ಏನು ಸಿಕ್ಕಿದೆ ಅದನ್ನು ಬಳಸಿಕೊಳ್ಳುವವರಿಗೆ ಮಾತ್ರನೇ ಆ ಜ್ಞಾನ ಉಪಯೋಗ. ಬಿಟ್ಟರೆ ಆ ಪ್ರಯೋಗಕ್ಕೆ ಒಳಪಡದೇ ಯೋಗಕ್ಕೆ ಒಳಪಡದೇ ಇರುವಂತಹ ವ್ಯಕ್ತಿಗಳಿಗೆ ಯಾರಿಗೂ ಕೂಡ ಎಷ್ಟೇ ಜನಗಳಿಗೂ ಇದು ಸಿಕ್ಕರೂ ಅದರಿಂದ ಯಾವ ಅನುಭೂತಿಯೂ ಕೂಡ ಆಗೋದಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ಸಾಮಾನ್ಯವಾಗಿ ಬಾಬಾರವರ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಸೇವಾ ಕೇಂದ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಬ್ರಹ್ಮಕುಮಾರ ಕುಮಾರಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಸಂಸ್ಥೆಯ ಜೊತೆಗೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಆತ್ಮರು ಇವತ್ತು ಜೊತೆಗೂಡಿದ್ದಾರೆ. ನಿಜ, ಬಹಳ ವಿಜೃಂಭಣೆಯಿಂದ ಶಿವರಾತ್ರಿ ನವರಾತ್ರಿಗಳನ್ನು ಆಚರಣೆ ಮಾಡ್ತಾ ಬಾಬಾರವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿಜ, ಆದರೆ ಜ್ಞಾನಿಗಳು ಎಲ್ಲರೂ ಆಗಿದ್ದಾರೆ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಅಷ್ಟು ಸುಲಭವಲ್ಲ ನಾನು ಯಾರು ಅಂತ ಅರ್ಥ ಮಾಡಿಕೊಳ್ಳೋದು. ಆ ನಾನು ಯಾರು ಅನ್ನುವಂಥ ಸತ್ಯ ಒಂದು ಬ್ರಹ್ಮಕುಮಾರಿ ಸಂಸ್ಥೆಯ ಒಂದು ಚಿಕ್ಕ ಮಗುವಿಗೂ ಕೂಡ ಅದು ಗೊತ್ತಾಗೋಗಿದೆ. ಅಂದರೆ ಜ್ಞಾನದಲ್ಲಿ ನಾವೆಲ್ಲರೂ ಕೂಡ ಪರಿಣಿತರಾಗಿರೋದ್ರಿಂದ ಇವತ್ತು ನಮ್ಮನ್ನು ನಾವು ಜ್ಞಾನಿಗಳು ಅಂತ ಕರಿತೇವೆ. ಮತ್ತು ಜ್ಞಾನ ಮಾರ್ಗಕ್ಕೆ ಜ್ಞಾನಕ್ಕೆ ಬಂದು ಎಷ್ಟು ವರ್ಷ ಆಯಿತು ಅಂತಲೇ ನಾವು ಪ್ರತಿಯೊಬ್ಬರ ವಾರ್ತಾಲಾಪದಲ್ಲಿ ಮೊದಲ ಭೇಟಿಯಲ್ಲಿ ಕೇಳುವ ಪ್ರಶ್ನೆ ಅದು. ಎಷ್ಟು ವರ್ಷ ಆಯಿತು ಜ್ಞಾನಕ್ಕೆ ಬಂದು, ಎಷ್ಟು ವರ್ಷ ಆಯಿತು ಜ್ಞಾನ ಸಿಕ್ಕು, ಎಷ್ಟು ವರ್ಷ ಆಯಿತು ಬಾಬರವರು ಸಿಕ್ಕು. ಇದೇ 3 ಮಾತುಗಳಲ್ಲಿ ನಾವು ಮಾತನ್ನು ಆರಂಭಿಸ್ತೇವೆ ಹೊಸ ಆತ್ಮರ ಜೊತೆ. ಅಂದರೆ ಜ್ಞಾನ ಇವತ್ತು ಎಲ್ಲರಿಗೂ ಸಿಕ್ಕಿದೆ, ನಾವು ಎಲ್ಲರೂ ಕೂಡ ಜ್ಞಾನಿಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಯಾಕಂದರೆ ಜಗತ್ತಿಗೆ ನಿಲುಕಲಾರದ ಸತ್ಯಗಳು ಇವತ್ತು ನಮ್ಮ ಬುದ್ಧಿಗೆ ನಿಲುಕಿವೆ ಮತ್ತು ನಾವು ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ, ಒಪ್ಪಿಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ ಅಂತ ನಮ್ಮನ್ನು ನಾವು ಇವತ್ತು ಬೆನ್ನು ತಟ್ಟುಕೊಂಡು ಎದೆ ತಟ್ಟುಕೊಂಡು ಧೈರ್ಯವಾಗಿ ತಲೆ ಎತ್ತಿ ಹೇಳ್ಬೋದು, ನಾವೆಲ್ಲ ಜ್ಞಾನಿ ಆತ್ಮರು. ಆದರೆ ಜ್ಞಾನ ತಿಳುವಳಿಕೆಯಲ್ಲಿ ನಾವು ಜ್ಞಾನಿಗಳಾಗಿದ್ದರಷ್ಟೇ ಸಾಲದು, ಅಳವಡಿಕೆಯಲ್ಲೂ ಕೂಡ ಜ್ಞಾನಿಗಳಾಗಬೇಕು ಅಂದಾಗ ಅಲ್ಲಿ ಮತ್ತೆ ನೆಕ್ಸ್ಟ್ ಲೆವೆಲ್ ಒಂದು ಬೆಳವಣಿಗೆ ಬೇಕಾಗತ್ತೆ. ಅದೇ ಯೋಗ ಸಾಧನೆ. ನಾನು ಯಾರು ಆತ್ಮ ಅನ್ನುವುದು ತಿಳುವಳಿಕೆ ಬಂತು. ನಾನು ತಿಳುವಳಿಕೆ ಇಲ್ಲದೆ ಇದ್ದಾಗಲೂ ಆತ್ಮನೇ, ತಿಳುವಳಿಕೆ ಬಂದ ಮೇಲೂ ಆತ್ಮನೇ. ಆದರೆ ಆತ್ಮ ಒಳಗಡೆ ಇತ್ತು, ಆ ಜ್ಞಾನ ಏನು, ತಿಳುವಳಿಕೆ ಅನ್ನುವುದು ಸ್ಮೃತಿ. ನನ್ನ ಆತ್ಮ ಅನ್ನುವ ಸ್ಮೃತಿ ಕಳ್ಕೊಂಡಿದ್ದೆ, ಅಜ್ಞಾನಿಯಾಗಿದ್ದೆ. ನನ್ನ ಆತ್ಮ ಅನ್ನುವ ಸ್ಮೃತಿ ಸಿಕ್ತು, ನಾನು ಸ್ಮೃತಿ ಸ್ವರೂಪ ಜ್ಞಾನಿಯಾದೆ. ಆ ಸ್ಮೃತಿಯನ್ನು ಕೊಟ್ಟಿದ್ದು ಪರಮಾತ್ಮ ತಂದೆ. ಈ ಸ್ಮೃತಿಯಲ್ಲಿ ನನ್ನ ಆತ್ಮ ಅನ್ನುವ ಸತ್ಯದ ಜಾಗೃತಿಯ ಜೊತೆಗೆ ನನ್ನ ತಂದೆ ಪರಮಾತ್ಮ ಅನ್ನುವ ಸತ್ಯದ ಸ್ಮೃತಿಯೂ ಬಂದಿದೆ. ನನ್ನ ಮನೆ ಪರಮಧಾಮ ಅನ್ನುವ ಸತ್ಯದ ಸ್ಮೃತಿಯೂ ಬಂದಿದೆ. ನಾವೆಲ್ಲ ಆತ್ಮರು ಅನ್ನುವ ಸತ್ಯ ಸ್ಮೃತಿ ಸಿಕ್ಕಿದೆ. ನಾವು ಬಂದಿರೋದು ಪಾತ್ರ ಮಾಡಲಿಕ್ಕಾಗಿ ಅನ್ನೋದು ಸತ್ಯ ಸ್ಮೃತಿ ಸಿಕ್ಕಾಗಿದೆ. ಈ ಸೃಷ್ಟಿ ನಾಟಕದ ಸ್ಮೃತಿಯೂ ನಮಗೀಗ ಬಂದಾಗಿದೆ. ಅಂದರೆ ಒಟ್ಟಾರೆಯಾಗಿ ಜ್ಞಾನ ಅಂದ್ರೇ ಸ್ಮೃತಿ. ಅದಕ್ಕೆ ಬಾಬಾರವರು ಹೇಳ್ತಾರೆ, ಇದು ಸ್ಮೃತಿ ಮತ್ತು ವಿಸ್ಮೃತಿಯ ಆಟ. ಸರಿ, ಈಗ ನಾವೆಲ್ಲರಿಗೂ ಕೂಡ ಈ ಸ್ಮೃತಿಗಳು ಸಿಕ್ಕಿರೋದ್ರಿಂದ ನಾವು ಜ್ಞಾನಿ ಆತ್ಮರಾಗಿದ್ದೇವೆ. 7 ದಿನದ ಕೋರ್ಸ್ ತೆಗೆದುಕೊಂಡಿರುವ ಮಗುವು ಕೂಡ ಇಲ್ಲಿ ಜ್ಞಾನಿ ಆತ್ಮನೇ. 3 ವರ್ಷದ ಮಗುವಾಗಿದ್ದರೂ ಕೂಡ ಇಲ್ಲಿ ಜ್ಞಾನಿ ಆತ್ಮನೇ. ಆದರೆ ಸಿಕ್ಕಿರುವ ಸ್ಮೃತಿ ಸ್ಥಿರವಾಗಿ ಸ್ವರೂಪದಲ್ಲಿ ಇರಲು, ಅನುಭೂತಿಯಲ್ಲಿ ಇರಲು ಯೋಗದ ಅಭ್ಯಾಸ ಬೇಕಾಗುತ್ತೆ. ಅಂದರೆ ಈ ಸ್ಮೃತಿಯೇನೋ ಕೊಟ್ಟಿದ್ದಾರೆ ಪರಮಾತ್ಮ, ಈ ಜ್ಞಾನವೇನೋ ಕೊಟ್ಟಿದ್ದಾರೆ, ಆ ಸ್ಮೃತಿ ಸ್ವರೂಪರಾಗಬೇಕು. ಸ್ಮೃತಿ ಲಬ್ಧ ಆಗಬೇಕು. ಲಬ್ಧ ಆಗಿದೆ ಈಗ, ಆದರೆ ಸ್ಮೃತಿ ಸ್ವರೂಪರಾಗುವುದು ಮುಖ್ಯ ಆಗತ್ತೆ. ಇದನ್ನೇ ಮುಂದಿನ ಹಂತ
ಯೋಗ ಅಂತ ಕರೆಸಿಕೊಳ್ಳುತ್ತೆ. ಸಿಕ್ಕಿರುವ ಜ್ಞಾನದ ಸ್ಮೃತಿಗಳನ್ನು ಸ್ವರೂಪದಲ್ಲಿ ತಂದುಕೊಂಡು ಅದರ ಅನುಭೂತಿಯಲ್ಲಿ ಮುಳುಗುವಂತಹ ಒಂದು ಅಭ್ಯಾಸವೇ ಯೋಗ ಅಭ್ಯಾಸ. ಜ್ಞಾನದ ಕೆಲಸ ಮುಗೀತು. ನೀವು ಎಷ್ಟಾದರೂ ತಿಳ್ಕೊಳ್ಳಿ, ಎಷ್ಟಾದರೂ ಜ್ಞಾನದಲ್ಲಿ ವಿಸ್ತಾರದಲ್ಲಿ ಹೋಗೋದ್ರಿಂದ ನೀವೇನೋ ದೊಡ್ಡ ಪಂಡಿತರಾಗಿದ್ದೀರಿ ಅಂತ ಅಂದ್ಕೊಂಡ್ರೆ, ಏನೋ ಬಹಳಷ್ಟು ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಅದರಿಂದ ಅಂಥ ದೊಡ್ಡ ಲಾಭ ಏನೂ ಇಲ್ಲ. ಇಷ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಸಾರದಲ್ಲಿ ಇದ್ದುಬಿಟ್ರೆ ಸಾಕು, ಜ್ಞಾನದ ಕೆಲಸ ಮುಗೀತು. ನಾನು ಆತ್ಮ ಅನ್ನುವ ಸತ್ಯ ಒಪ್ಕೊಂಡು, ಪರಮಾತ್ಮ ನನ್ನ ತಂದೆ ಅನ್ನುವ ಸತ್ಯ ಒಪ್ಕೊಂಡು, ಪರಮಧಾಮ ನನ್ನ ಮನೆ ಅನ್ನುವ ಸತ್ಯ ಒಪ್ಕೊಂಡು, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಅನ್ನುವ ಸತ್ಯ ಒಪ್ಕೊಂಡು, ಈ ಸೃಷ್ಟಿ ನಾಟಕದಲ್ಲಿ ನಾವು ಪಾತ್ರ ಮಾಡಲಿಕ್ಕೆ ಬಂದವರು ಅನ್ನುವ ಸತ್ಯ ಒಪ್ಕೊಂಡು, ಮತ್ತೆ ನಾವೆಲ್ಲರೂ ಮನೆಗೆ ಹೋಗಬೇಕಾಗಿದೆ ಅನ್ನುವ ಸತ್ಯ ತಿಳ್ಕೊಂಡ್ಬಿಟ್ಟಿದ್ರೆ ಮುಗೀತು ನಮ್ಮ ಕೆಲಸ. ಜ್ಞಾನದ ಕೆಲಸ ಮುಗಿದಾಯಿತು. ಇನ್ನು ಏನಿದ್ರು ಈ ತಿಳಿದಿರುವ ಸತ್ಯವನ್ನು ಅಳವಡಿಸಿಕೊಂಡು ಸ್ವರೂಪದಲ್ಲಿ ತಂದು ಪ್ರತ್ಯಕ್ಷ ರೂಪದಲ್ಲಿ ಜಗತ್ತಿನ ಮುಂದೆ ಪ್ರದರ್ಶಿಸಬೇಕಾದ್ರೆ ಈ ಯೋಗ ಅಭ್ಯಾಸ ನಮಗೆ ಬಹಳ ಮುಖ್ಯ ಆಗತ್ತೆ. ಅದಕ್ಕೆ ಬ್ರಹ್ಮ ಬಾಬಾ, ಮಮ್ಮ, ಅನೇಕ ದಾದಿಯರೆಲ್ಲರೂ ಸೇರಿ ಜ್ಞಾನ ಏನೋ ಸಿಕ್ತು, ಆದರೆ ಇದನ್ನು ಸ್ವರೂಪದಲ್ಲಿ ತಂದುಕೊಳ್ಬೇಕು ಅಂದರೆ ಒಂದಷ್ಟು ಕಾಲ ಭಟ್ಟಿಯಲ್ಲಿ ತಪಸ್ಸಿನಲ್ಲಿ ಮುಳುಗಬೇಕಾಗತ್ತೆ. ಒಂದಷ್ಟು ಅಭ್ಯಾಸದ ಅವಶ್ಯಕತೆ ಇದೆ ಮತ್ತು ಏಕಾಂತತೆಯೂ ಕೂಡ ಬೇಕಾಗುತ್ತೆ. ಆದ್ದರಿಂದಲೇ ಡ್ರಾಮಾ ಪ್ಲಾನ್ ಅನುಸಾರ ಸ್ವಯಂ ಪರಮಾತ್ಮನ ಆಜ್ಞೆಯಂತೆ ಬ್ರಹ್ಮ, ಮಮ್ಮ ಮತ್ತು ಎಲ್ಲ ಆದಿರತ್ನರು ಕೂಡ ಜ್ಞಾನ ಸಿಕ್ಕ ತಕ್ಷಣವೇ ಅದು ಎಲೆ ಅಡಿಕೆ ಥರ ಬೀರ್ಲಿಕ್ಕೆ ಹೋಗಲಿಲ್ಲ. ಎಲ್ರಿಗೂ ಮೊದಲು ಅದನ್ನು ಸ್ವರೂಪದಲ್ಲಿ ತಂದುಕೊಳ್ಬೇಕು ಅಂತ ಕೂತ್ಕೊಂಡ್ರು. ಆವಾಗಲೇ ಅದರ ಲಾಭ ತಿಳ್ಕೊಂಡು ಏನಿದೆ, ನಾನು ತಿಳ್ಕೊಂಡ್ರೇನು, ಜಗತ್ತಿನವ್ರು ತಿಳ್ಕೊಂಡ್ರೇನು, ನನಗೇ ಲಾಭ ಆಗಿಲ್ಲ ಅಂದಾಗ ಇನ್ನು ಅವರು ತಿಳ್ಕೊಂಡ್ರೆ ಅವ್ರಿಗೇನು ಲಾಭ ಆಗೋದಿದೆ? ಅದಕ್ಕೆ 14 ವರ್ಷಗಳ ಕಾಲ ಬೆಟ್ಟದ ಮೇಲೆ ಅಖಂಡ ತಪಸ್ಸನ್ನು, ನಿರಂತರ ಭಟ್ಟಿಯನ್ನು ಅಳವಡಿಸಿಕೊಂಡರು ಜೀವನದಲ್ಲಿ. ಜಗತ್ತಿನ ಜಂಜಾಟಗಳಿಂದ ಮುಕ್ತವಾಗಿರುವ ಒಂದು ಅಬು ಪರ್ವತದ ಮೇಲೆ ಶಿವನಿಂದ ಸಿಕ್ಕಿರುವ ಜ್ಞಾನದ ಸ್ಮೃತಿಯನ್ನು ಸ್ವರೂಪದಲ್ಲಿ ತಂದುಕೊಳ್ಳುವ ನಿರಂತರ ಯೋಗ, 14 ವರ್ಷಗಳ ಅಖಂಡ ತಪಸ್ಸು ಅಲ್ಲಿ ಆಚರಿಸಲಾಯಿತು. ಒಂದು ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 14 ವರ್ಷಗಳ ಕಾಲ. ಹಾಗಿದ್ರೆ ಅವರಿಗೆ ಜಗತ್ತಿಗೆ ತಿಳಿಸುವ ಜವಾಬ್ದಾರಿ ಇರಲಿಲ್ವಾ? ಇತ್ತು. ಇದನ್ನು ಎಲ್ಲರಿಗೂ ಹಂಚಬೇಕು ಅನ್ನುವಂಥ ನಿಸ್ವಾರ್ಥ ಭಾವ ಇರಲಿಲ್ವಾ? ಇತ್ತು. ಮತ್ತು ಅಷ್ಟು ಸ್ವಾರ್ಥಿಗಳಾಗ್ಬಿಟ್ರೆ, ತಮಗೆ ಜ್ಞಾನ ಸಿಕ್ಕ ತಕ್ಷಣ ಮೊದಲು ಯೋಗ ನಾವು ಮಾಡಬೇಕು, ನಾವು ಅನುಭವ ಮಾಡಬೇಕು ಅಂತ ಕೂತ್ಕೊಂಡ್ಬಿಟ್ರಲ್ಲ. ಅವರು ಎಲ್ರಿಗೂ ಗೊತ್ತಾಗಿದ್ರೆ ಎಲ್ಲರ ಜೊತೆ ಕೂಡ್ಬೋದಾಗಿತ್ತಲ್ಲ ಅಂತ ನಾವು ಬ್ರಹ್ಮ, ಮಮ್ಮಾರವರಿಗೆ ಸ್ವಾರ್ಥಿಗಳು ಅಂತ ಹೇಳೋಕ್ಕಾಗತ್ತ? ಇಲ್ಲ. ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳದಿರ ನಾವು ಓಡಿ 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 ಸುಸ್ತಾಗ್ತಾ ಇದ್ದೇವೆ, ಬಿಟ್ಟರೆ ಶಕ್ತಿ ಇಲ್ಲ ನಮ್ಮ ಹತ್ರ. ಅವರು ಏನು ಮಾಡಿದರು? ಸಿಕ್ಕಿರುವ ಜ್ಞಾನವನ್ನು ಹಂಚಲಿಕ್ಕೆ ಹೀಗೆ ಹೋದರೆ ಕಾಲಿನಿಂದ ಸಂಚಾರ ಮಾಡಿದಂತೆ ನಡೆದುಕೊಂಡು 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 ಮನೆ ಮನೆಗೂ ಹಂಚುವ ಕೆಲಸ ಸುಸ್ತಾಗತ್ತೆ, ದಣಿವಾಗತ್ತೆ, ಆಯಾಸ ಆಗತ್ತೆ ಮತ್ತು ಸ್ಲೋ ಆಗತ್ತೆ. ಅದೇ ಸಿಕ್ಕಿರುವ ಜ್ಞಾನವನ್ನು ನಾನು ಸ್ವರೂಪದಲ್ಲಿ ತಂದುಕೊಂಡು ಯೋಗದಲ್ಲಿ ಅಖಂಡ ಭಟ್ಟಿಯನ್ನು ಆಚರಿಸಿಕೊಂಡು ಅನುಭೂತಿಯಲ್ಲಿ ಬಂದು ಶಕ್ತಿ ಸ್ವರೂಪನಾಗಿ ಶಿವಶಕ್ತಿಯಾಗಿ ಹೊರಹೊಮ್ಮಿದರೆ ಹಾರಿಕೊಂಡು ಹಂಚಬಹುದು, ನಿರಾಯಾಸವಾಗಿ ಹಂಚಬಹುದು, ಸರ್ವರಿಗೂ ಪ್ರತ್ಯಕ್ಷ ಮಾಡಬಹುದು ಎನ್ನುವ ಒಂದು ಯೋಚನೆ ಮತ್ತು ದೂರದೃಷ್ಟಿ ಅವರಲ್ಲಿ ಇರುವ ಕಾರಣ ಸ್ವತಃ ಮೊದಲು ನಾನು ಸ್ಮೃತಿ ಸ್ವರೂಪನಾಗಿ ಜಗತ್ತಿನ ಮುಂದೆ ಶಿವಶಕ್ತಿಯ ಸ್ವರೂಪದಲ್ಲಿ ನಿಲ್ಲಬೇಕು ಅನ್ನುವ ಕಾರಣದಿಂದಲೇ
ತಿಳಿದಿರುವ ಜ್ಞಾನವನ್ನು ಮೊದಲು ಸ್ವರೂಪದಲ್ಲಿ ತಂದುಕೊಳ್ಳುವ ಪ್ರಯತ್ನ ಮಾಡಿ, ಅದಾದ ಮೇಲೆ ಜಗತ್ತಿನ ಮುಂದೆ ಬಂದರು ಬ್ರಹ್ಮ ಮಮ್ಮಾದಾದಿಯರೆಲ್ಲರೂ ಕೂಡ. ಆದರೆ ನಮಗೆ ಅವಸರ, ನನಗೆ ಸಿಕ್ತು ನನ್ನ ಮಗನಿಗೆ ಕೊಡಬೇಕು, ನನ್ನ ಪತಿಗೆ ಕೊಡಬೇಕು, ನಮ್ಮೂರವರಿಗೆ ಕೊಡಬೇಕು, ಅದೇ ಚಿಂತೆ. ಅಣ್ಣವ್ರೆ, ನಮ್ಮ ಅಳಿಯ ಒಬ್ಬರು ಬರಲಿಲ್ಲ ಅಣ್ಣವ್ರೆ ಜ್ಞಾನಕ್ಕೆ, ನನ್ನ ಮಗ ಕೇಳ್ತಾನೆ ಇಲ್ಲ ಅಣ್ಣವ್ರೆ, ನನ್ನ ಸೊಸೆ ಬರ್ತಾನೆ ಇಲ್ಲ ಅಣ್ಣವ್ರೆ, ನಮ್ಮ ಪತಿ ಈ ಕಡೆ ಮುಖನೇ ಮಾಡಲ್ಲ ಅಣ್ಣವ್ರೆ. ನಮಗೆ ಸಿಕ್ಕಿದೆ ಅಂದ ತಕ್ಷಣವೇ ಯಾವುದೋ ಅಂಗಡಿಯಲ್ಲಿ ಕಡಿಮೆ ರೇಟಿಗೆ ಸೀರೆ ಸಿಕ್ಕಾಗ 10 ಜನಕ್ಕೆ ಫೋನ್ ಮಾಡಿ ಹೇಳಿ ಮೊದಲು ತಿಳಿಸಿಬಿಡಬೇಕು ಅನ್ನೋಷ್ಟೇ ಕ್ಯೂರಿಯಾಸಿಟಿ. ಇಂಥ ಒಂದು ಜ್ಞಾನ ಸಿಕ್ಕಾಗ, ಪರಮಾತ್ಮ ಸಿಕ್ಕಾಗ, ಸತ್ಯ ಸಿಕ್ಕಾಗ ಹೇಳಬೇಕು ಅನ್ನುವಂಥ ಆಸಕ್ತಿ, ಉತ್ಸಾಹ ತಪ್ಪೇನೂ ಅಲ್ಲ. ಎಲ್ಲರಿಗೂ ತಿಳಿಸ್ಬೇಕು ಅನ್ನುವಂಥ ನಿಸ್ವಾರ್ಥ ಭಾವ ಅದು ಕೆಟ್ಟದ್ದು ಅಂತ ಅಲ್ಲ. ಆದರೆ ನೀನು ಹೇಳಿದರೆ ಇವತ್ತು ಯಾರೂ ಕೇಳೋಕೆ ರೆಡಿ ಇಲ್ಲ. ನಿನ್ನ ಮಾತು ಯಾವಾಗ ಕೇಳ್ತಾರೆ? ಯಾವಾಗ ನೀನು ಆ ಜ್ಞಾನದಿಂದ ಸಂಪನ್ನನಾಗಿ ಸ್ವರೂಪದಲ್ಲಿ ಬರ್ತೀಯ, ಅನುಭೂತಿ ಮಾಡಿ ಅವರ ಮುಂದೆ ಪ್ರತ್ಯಕ್ಷ ಆಗ್ತೀಯ. ಸಮಯ ಸಂದರ್ಭ ಬಂದಾಗ ನಿನ್ನ ಸಹನೆ, ನಿನ್ನ ಶಕ್ತಿ ಪ್ರದರ್ಶನ ಆಗ್ತಿದೆ ಅಂದಾಗ ಅವರು ತಾವಾಗಿಯೇ ನಮ್ಮ ಬಳಿಗೆ ಬರ್ತಾರೆ. ನಾವು ಆಡುವ ಮಾತು, ಮಾಡುವ ವ್ಯವಹಾರ, ನಮ್ಮ ದೃಷ್ಟಿ, ನಮ್ಮ ವೃತ್ತಿ, ನಮ್ಮ ನಡತೆ, ನಮ್ಮ ಮಾತಿನಿಂದಲೇ ಜ್ಞಾನದ ಪ್ರದರ್ಶನವಾಗಬೇಕು. ಅದಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಉಪಯೋಗ ಆಗತ್ತೆ ಅಥವಾ ಪ್ರತ್ಯಕ್ಷ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಜ್ಞಾನದ ಲಾಭ ನಮಗಾಗಬೇಕಾಗಿದೆ. ನಮಗೆ ಆದಾಗ ಮಾತ್ರ ನಾವೇನಾದರೂ ಇದರಿಂದ ಪಡ್ಕೊಂಡಂಗೆ ಅಂತ ಅರ್ಥ ಆಗತ್ತೆ. ಈಗ ಉದಾಹರಣೆಗೆ, ಬಜಾರದಲ್ಲಿ ಹೋಗಿ ಯಾವುದೇ ಒಂದು ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಅಥವಾ ಯಾವುದೇ ಇನ್ನಿತರ ವಸ್ತುಗಳನ್ನು ನೀವು ತೆಗೆದುಕೊಂಡಾಗ ಅದರ ಜೊತೆ ಒಂದು ಮ್ಯಾನ್ವಲ್ ಕೊಡುತ್ತಾರೆ. ಆ ಮ್ಯಾನ್ವಲ್ ಏನು ಹೇಳುತ್ತೆ? ಇದನ್ನು ಯಾವ ರೀತಿ ಬಳಸಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ ಜ್ಞಾನ ಅನ್ನೋದು ನಾನು ಹೇಗೆ ಸ್ವರೂಪದಲ್ಲಿ ಇರಬೇಕು ಮತ್ತು ಹೇಗೆ ಅನುಭವ ಮಾಡಬೇಕು ಈ ಜೀವನವನ್ನು ಅನ್ನೋದು, ಅದು ಆತ್ಮಾನುಭೂತಿ ಇರ್ಬೋದು, ಪರಮಾತ್ಮ ಅನುಭೂತಿ ಇರ್ಬೋದು, ಶಾಂತಿ ಅನುಭೂತಿ ಇರ್ಬೋದು, ಆತ್ಮೀಯ ಅನುಭೂತಿ ಯಾವುದಾದ್ರೂ ಸರಿ, ಆ ಅನುಭೂತಿಯನ್ನು ಹೇಗೆ ಮಾಡಬೇಕು ಅನ್ನುವ ವಿಧಾನವನ್ನು ತಿಳಿಸಿಕೊಡುವುದು ಜ್ಞಾನ ಅಷ್ಟೇ. ಆದರೆ ಕೊಟ್ಟಿರುವ ವಿಧಾನವನ್ನು ಅಳವಡಿಸಿಕೊಂಡು ಪ್ರಯೋಗಕ್ಕೆ ಒಳಪಟ್ಟು ಅದನ್ನು ಸ್ವರೂಪದಲ್ಲಿ ತಂದುಕೊಳ್ಳುವುದು ನಮ್ಮ ಕೆಲಸ. ಅದಕ್ಕಾಗಿ ನಾವು ಒಂದಷ್ಟು ಸಮಯವನ್ನು ಮೀಸಲಾಗಿಡಬೇಕಾಗತ್ತೆ. ಆ ಸಮಯವನ್ನು ಕೊಡಬೇಕಾದಾಗ ಒಂದಷ್ಟು ಉದ್ಯೋಗ ವ್ಯಾಪಾರಗಳನ್ನು ಬದಿಗಿರಿಸಬೇಕಾಗತ್ತೆ, ಅಥವಾ ಅನೇಕ ಜವಾಬ್ದಾರಿಗಳನ್ನು ಒಂದಷ್ಟು ಸಮಯಕ್ಕಾಗಿ ಮರೆಯಬೇಕಾಗತ್ತೆ. ಆದರೆ ನಾವು ಯೋಗದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತಿದ್ದೀವಿ ಅಂದ ಮಾತ್ರಕ್ಕೆ ಜವಾಬ್ದಾರಿಯನ್ನು ಬಿಟ್ಟು ಬಿಟ್ಟಿದ್ದಾರೆ, ಇವ್ರಿಗೇನು ಕೂಡ ದುಡಿಯಕ್ಕೆ ಆಗ್ತಾ ಇಲ್ಲ, ಇವರು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ, ಜವಾಬ್ದಾರಿ ನಿಭಾಯಿಸ್ತಾ ಇಲ್ಲ, ಇವರಿಗಿದೇ ಬೇಕಾಗಿತ್ತು, ಈ ಥರದ ಅನೇಕ ಅಣಕು ಮಾತುಗಳು ಬರುತ್ತೆ. ಅದು ಮೊದಲು ನಮ್ಮ ನೇರ ಸಂಬಂಧದಲ್ಲಿರುವವರಿಂದಲೇ ಬರುತ್ತೆ, ನಮ್ಮ ಸಂಪರ್ಕದಲ್ಲಿರುವವರಿಂದಲೂ ಬರುತ್ತೆ. ಯಾಕೆ ಅಂದರೆ ಜಗತ್ತಿನವರಿಗೆ ಒಂದು ಯೋಗ ಮಾಡುವುದು, ಅದಕ್ಕಾಗಿ ಸಮಯ ಮೀಸಲಿಡುವುದು, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮುಳುಗುವವರನ್ನು ನೋಡಿದರೆ ಮೂಗು ಮುರಿತಾರೆ. ಯಾಕೆ ಅಂದರೆ ಇವರು ಏನೂ ಮಾಡಲ್ಲ,
ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಇವ್ರ ಕೆಲಸ ಇಲ್ಲದೆ ಇರೋರು, ಮಾಡೋಕ್ಕಾಗದೇ ಇರೋರು, ಕೈಲಾಗದೇ ಇರೋರು, ಈ ರೀತಿಯ ಮಾತುಗಳು ಚುಚ್ಚಿ ಚುಚ್ಚಿ ಅಪಹಾಸ್ಯ ಮಾಡೋದಷ್ಟೇ ಅಲ್ಲ, ಬಹಳ ಕೀಳಾಗಿ ನೋಡ್ತಾರೆ. ಯಾರು ಆಧ್ಯಾತ್ಮಿಕಕ್ಕಾಗಿ ಒಂದಷ್ಟು ಜೀವನವನ್ನು ಮೀಸಲಾಗಿಟ್ಟು ಸ್ವಲ್ಪ ಜವಾಬ್ದಾರಿಗಳನ್ನು ಮತ್ತು ಸಂಪಾದನೆಯನ್ನು ಬದಿಗಿರಿಸಿ ನಿಸ್ವಾರ್ಥವಾಗಿ ಒಂದು ಆತ್ಮಕಲ್ಯಾಣಕ್ಕಾಗಿ ಏನಾದರೂ ಮಾಡಿಕೊಳ್ಳೋಣ ಅಂತ ಯಾರು ಮನಸ್ಸು ಮಾಡ್ತಾರೋ ಅವರಿಗೆ ಫಸ್ಟು ಚುಚ್ಚೋದು ಈ ಥರ ಮಾತುಗಳಿಂದ ಮೊದಲು ಯಾರು ನಮ್ಮವರು ಅಂದ್ಕೊಂಡಿರ್ತಾರೋ ಅವರೇ. ಅದಾದ ಮೇಲೆ ನೆರೆಹೊರೆಯವರು, ಅದಾದ ಮೇಲೆ ಸಮಾಜ. ಯಾಕಂದರೆ ಅವರಿಗೆ ಇದರಲ್ಲಿ ಆಸಕ್ತಿ ಇರೋದಿಲ್ಲ. ಅವರು ಯೋಗ, ಅನುಭವ, ಆಧ್ಯಾತ್ಮಿಕತೆ ಅವರಿಗೆ ಬೇಕಿರೋದಿಲ್ಲ. ಅವರಿಗೆ ಬೇಕಾಗಿರೋದು ಒಂದೇ, ಮದುವೆ, ಮಕ್ಕಳು, ಸಂಸಾರ, ಸಂಪಾದನೆ. ಯಾರು ಸಂಪಾದನೆ ಮಾಡ್ತಾರೆ ಅವ್ರು ಮಾಡೋದೆಲ್ಲ ಸರಿ. ಯಾರ ಹತ್ರ ಹಣ ಇದೆ ಅವರು ಹೇಳೋದೆಲ್ಲ ಸರಿ. ಆದರೆ ಯಾರು ಖಾಲಿ ಕೈಯಿಂದ ಅಥವಾ ಯಾರು ಅದನ್ನು ತಿರಸ್ಕಾರ ಮಾಡಿ ಆಧ್ಯಾತ್ಮಿಕತೆ ಪುರಸ್ಕಾರಕ್ಕೆ ಸಮಯ ಕೊಟ್ಟು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ, ಅಂಥವರಿಗೆ ತಿಳಿದವರಿಂದ ಹಿಡಿದು ತಿಳುವಳಿಕೆ ಇಲ್ಲದೆ ಇರುವವರೆಗೆ ಎಲ್ಲರೂ ಕೂಡ ನೋಡೋದು ಹೆಂಗೆ ಅಂದರೆ ಇವರು ಸೋಂಬೇರಿಗಳು, ಇವರು ಕೈಲಾಗದವರು. ಆದರೆ ಈ ಥರ ಅಂತಾರಲ್ಲ ಅಂತ ಮತ್ತೆ ನಾವೇನೋ ಅವರನ್ನು ಮೆಚ್ಚಿಸೋದಕ್ಕೆ ಹೋದರೆ ಖಂಡಿತ ನಾವು ಸಾಧನೆ ಮಾಡಲಿಕ್ಕೆ ಆಗಲ್ಲ. ಬ್ರಹ್ಮ ಬಾಬರವರಿಗೂ, ಮಮ್ಮಾರವರಿಗೂ ಅಥವಾ ಯಾವುದೇ ಸಾಧು ಸತ್ಪುರುಷರಿಗೂ ಆಧ್ಯಾತ್ಮಿಕ ಆರಂಭದ ಅಡಚಣೆ ಅಂದರೆ ಇದೇ ಒಂದು ಕಾರಣಕ್ಕಾಗಿ. ಯಾಕಂದರೆ ಇದು ಒಂದಷ್ಟು ಸಮಯವನ್ನು ಡಿಮ್ಯಾಂಡ್ ಮಾಡುತ್ತೆ. ಯಾವುದೇ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಅದು ಸಮಯಕ್ಕೆ ಹೇಳುತ್ತೆ. ಈಗ ಒಂದು ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿ ಬಂದುಬಿಟ್ರೆ ಆಗೋದಿಲ್ಲ, ಅಥವಾ ಆ ಬೀಜವನ್ನು ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕಾಗಿ ಒಂದಷ್ಟು ಸಮಯ ಡಿಮ್ಯಾಂಡ್ ಮಾಡುತ್ತೆ. ಒಬ್ಬ ರೈತ ಆಗಿದ್ದರೆ ಬೀಜಗಳನ್ನು ತಗೊಂಡೋಗಿ ಹೊಲದಲ್ಲಿ ಹಾಕಿ ಬಂದುಬಿಟ್ರೆ ಆಗೋದಿಲ್ಲ, ಅದನ್ನು ನೋಡ್ಕೊಳ್ಬೇಕು ಅನ್ನುತ್ತೆ. ಅದರ ಪಕ್ಕದಲ್ಲಿ ಸಣ್ಣ ಪುಟ್ಟ ಕಸ ಬಂದರೆ ಕೀಳಬೇಕು ಅಂತ ಹೇಳುತ್ತೆ, ಅದಕ್ಕೊಂದಷ್ಟು ಬೇಲಿ ಕಟ್ಟಬೇಕು ಅಂತ ಹೇಳುತ್ತೆ, ಅದಾದ ಮೇಲೆ ಅದಕ್ಕೊಂದಷ್ಟು ಗೊಬ್ಬರ ನೀರು ಸಮಯಕ್ಕೆ ಸರಿಯಾಗಿ ಕೊಡಬೇಕು ಅಂತ ಹೇಳುತ್ತೆ, ಅದಾದ ಮೇಲೆ ಒಂದಷ್ಟು ದಿನಗಳ ಕಾಲ ಕಾಯಬೇಕು ಅಂತ ಹೇಳುತ್ತೆ. ಅದೆಲ್ಲ ಕೆಲಸ ಅಲ್ವಾ? ಅಯ್ಯೋ ಬೀಜ ಹಾಕ್ಬಿಟ್ಟಿದ್ದಾನೆ, 3 ತಿಂಗಳದವರೆಗೂ ಕಾಯ್ಕೊಂಡು ಕೂತಿದ್ದಾನೆ, ಇವನಿಗೇನು ಕೆಲಸ ಇಲ್ವಾ, ಇವನಿಗೇನು ಬುದ್ಧಿ ಇಲ್ವಾ ಅಂತ ಯಾರು ಹೇಳಲ್ವಲ್ಲ. ಯಾಕೆ ಅಂದರೆ ಅದು ಎಲ್ಲರಿಗೂ ಗೊತ್ತಿದೆ, ಒಂದು ಸಲ ಬೀಜ ಹಾಕಿದ ಮೇಲೆ ಅದಕ್ಕೆ ಇಷ್ಟೆಲ್ಲ ಸಮಯವನ್ನು ಕೊಡಬೇಕಾಗತ್ತೆ. ಆದರೆ ರಿಸಲ್ಟ್ ನಾಳೆ ಅದು ಫಲ ಲಾಭವಾಗಿ ಬರ್ಬೋದು ಅಥವಾ ನಷ್ಟನೂ ಸಂಭವಿಸ್ಬೋದು. ಹಾಗಂತ ಅಷ್ಟು ದಿನಗಳ ಕಾಲ ಮಾಡಿದ್ದು ವ್ಯರ್ಥ ಅಂತ ಅವ್ರು ಯಾರೂ ಹೇಳೋದೇ ಇಲ್ಲ. ಯಾಕಂದ್ರೆ ಅದು ಸಹಜ ಮತ್ತು ಸಾಮಾನ್ಯ ಅಂತ ಅಂದ್ಕೊಳ್ತಾರೆ. ಆದರೆ ಅದೇ ನೀನು ಆಧ್ಯಾತ್ಮಿಕದಲ್ಲಿ ಬಂದಾಗ ಒಂದು ಜ್ಞಾನದ ಬೀಜವನ್ನು ಸುಮ್ಮನೆ ಬುದ್ಧಿ ಒಳಗಡೆ ಇಟ್ಕೊಂಡು ಕೂತ್ಕೊಂಡ್ರೆ ಹಾಗಲ್ಲ. ಆ ಸ್ಮೃತಿಯನ್ನು ಹದಗೊಳಿಸ್ಬೇಕಾಗತ್ತೆ. ಆ ಸ್ಮೃತಿ ತಪ್ಪದಂತೆ ಅದಕ್ಕೆ ಬೇಲಿ ಕಟ್ಟಬೇಕಾಗತ್ತೆ. ಸ್ವರೂಪದಲ್ಲಿ ಬರಲಿಕ್ಕೆ ಒಂದಷ್ಟು ಸಮಯಕ್ಕೆ ಸರಿಯಾಗಿ ನೀರು ಗೊಬ್ಬರ ಹಾಕಿದಂಗೆ ಇಲ್ಲಿ ಸದಾಕಾಲ ಜ್ಞಾನದ ಸ್ಮರಣೆಯನ್ನು ಮಾಡುತ್ತಾ ಯೋಗದ ಅನುಭೂತಿಯಲ್ಲಿ ತೊಡಗಬೇಕಾಗತ್ತೆ. ಒಂದಷ್ಟು ದಿನಗಳ ಕಾಲ ಶಾಂತವಾಗಿ ಕಾಯಬೇಕಾಗತ್ತೆ. ನಿರಂತರ ಅಭ್ಯಾಸ ಬೇಕಾಗತ್ತೆ. ಇದೆಲ್ಲ ಮಾಡುವಾಗ ಒಂದಷ್ಟು ಸಂಪಾದನೆ ಕಟ್ಟಾಗತ್ತೆ. ಅವಾಗೇನು ಸಂಪಾದನೆ ಇರೋದಿಲ್ಲ. ಅಲ್ಲಿ ರೈತ ಕೆಲಸ ಮಾಡ್ತಾ ಇದ್ದ ಮಾತ್ರಕ್ಕೆ ದಿನ ಒಂದು ಕಾಲ ಬಂದು ದಿನಕ್ಕೆ ದುಡಿದು ಬಿಟ್ಟಿದೆ ಅಂತ ದಿನಗೂಲಿಯನ್ನು ಭೂಮಿ ತಾಯಿ ಕೊಟ್ಟು ಕಳಿಸೋದಿಲ್ಲ. 3 ತಿಂಗಳನ್ನು 6 ತಿಂಗಳನ್ನು ಬೆಳೆ ಬಂದ ಮೇಲೆ ಒಂದು ಸಲ ಅದು ಲಾಭನೋ ನಷ್ಟವನ್ನು ತೊಗೊಂಡು ಬರಬೇಕಷ್ಟೇ ಮನೆಗೆ. ಆದರೂ ಕೂಡ ಅದನ್ನು ನಿರಂತರವಾಗಿ ಮಾಡ್ತಾರೆ, ಅದನ್ನು ಯಾರೂ ತಪ್ಪು ಅಂತ ಹೇಳಲ್ಲ. ಆದರೆ ಇಲ್ಲಿ ಯೋಗದಲ್ಲಿ ಮಾತ್ರ ಒಂದು ದಿನ ಬಂದು ವಾರಕ್ಕೊಂದು ದಿನನೋ ವರ್ಷಕ್ಕೊಂದು ದಿನನೋ ಬಂದು ಹೋಗ್ಬಿಟ್ರೆ ಸಾಕಲ್ಲ ಅಂತ ಹೇಳ್ತಾರೆ. ಯಾಕೆ ಪ್ರತಿದಿನ ಬಂದು ಇಲ್ಲಿ ಕೂತ್ಕೊಳ್ಬೇಕು, ಸತ್ಸಂಗ ಮಾಡಬೇಕು, ಮುರಳಿ ಕೇಳಬೇಕು, ಯೋಗ ಮಾಡಬೇಕು? ಹಿಂಗಾದರೆ ಹೆಂಗೆ ಜೀವನ ನಡೆಯುತ್ತೆ? ಹೆಂಗೆ ಹೆಂಡತಿ ಮಕ್ಕಳು ಬದುಕ್ತಾರೆ? ಹೆಂಗೆ ಸಂಸಾರ ನಿಭಾಯಿಸ್ತಾರೆ? ಇದೆಲ್ಲ ಸೋಂಬೇರಿಗಳ ಕೆಲಸ, ಕೈಲಾಗದವ್ರ ಕೆಲಸ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಹಾಡಿ ಮಾಡೋರಿಗೂ ಕೂಡ ಚುಚ್ಚಿ ಚುಚ್ಚಿ ಮಾತಾಡಿ ಎದುರಿಸಿ ಬೆದರಿಸಿ ಆದರೂ ಕೂಡ ಮತ್ತೆ ತಮ್ಮ ಥರ ಮಾಡ್ಕೊಂಡ್ಬಿಡ್ತಾರೆ. ಬ್ರಹ್ಮ ಮಮ್ಮ ದಾದಿಯರೆಲ್ಲರೂ ಕೂಡ ಆರಂಭದಲ್ಲಿ ಈ ರೀತಿಯಾಗಿ ಕೂತ್ಕೊಂಡಿದ್ದಕ್ಕೇನೆ
ಎಲ್ಲರ ಥರ ಅವರು ಸಾಮಾನ್ಯವಾಗಿ ಒಂದು ಸಂಸಾರ ಮಾಡಿಕೊಂಡು ನಾಲ್ಕಾರು ಮಕ್ಕಳು ಮಾಡಿಕೊಂಡು ಅದೇ ಒಂದು ಜವಾಬ್ದಾರಿ ನಿಭಾಯಿಸ್ಕೊಂಡು ಸುಮ್ಮನೆ ಎಲ್ಲೋ ಒಂದು ಕಡೆ ಓಂ ನಮಃ ಶಿವಾಯ ಅಂತ ಹೇಳ್ತಾ ಜಪ ತಿರುಗಿಸ್ತಾ ಇದ್ದು ಬಿಟ್ಟಿದ್ರೆ ಅವ್ರಿಗೇನು ಈ ಮಾತುಗಳು ಬರುತ್ತಿರಲಿಲ್ಲ. ಇವರು ಇದ್ದಕ್ಕಿದ್ದಂಗೆ ಎಲ್ಲವನ್ನು ಕಟ್ ಮಾಡಬೇಕಾಯಿತು, ತ್ಯಾಗ ಮಾಡಬೇಕಾಯಿತು, ತಪಸ್ಸಿನಲ್ಲಿ ಕೂತ್ಕೊಳ್ಬೇಕಾಯಿತು. ಅದಕ್ಕೆ ಅವರಿಗೆ ಅಷ್ಟೊಂದು ನಿಂದೆಗಳು ಬಂತು. ಹೇಳಬಾರ್ದು ಈ ಸಮಾಜ ಹೇಳ್ತು, ಕೊಡಬಾರ್ದು ಟೈಟಲ್ಗಳನ್ನು ಕೊಡ್ತು, ಹಾಕಬಾರ್ದು ವಿಘ್ನಗಳನ್ನು ಹಾಕ್ತು. ಯಾಕೆ ಅಂದರೆ ಹೀಗೆ ನೋಡುತ್ತೆ ಜಗತ್ತು. ಯಾರು ತಪಸ್ಸಿಗೆ ಕೂತ್ಕೊಳ್ತಾರೆ, ಯಾರು ಪರಮಾರ್ಥವನ್ನು ಸಾಧಿಸಬೇಕು ಅಂತ ನಿಂತ್ಕೊಳ್ತಾರೆ, ಅವ್ರ ಬೆನ್ನಿಗೆ ಯಾರೂ ಕೂಡ ನಿಲ್ಲೋದಿಲ್ಲ ಪರಮಾತ್ಮ ಬಿಟ್ಟರೆ. ಜಗತ್ತಿನಲ್ಲಿ ಯಾರೂ ಕೂಡ ಇದಕ್ಕೆ ಪ್ರೋತ್ಸಾಹ ಯಾವ ಸಮಯದಲ್ಲೂ ಕೊಡೋದಿಲ್ಲ. ಆರಂಭದಲ್ಲಿ ಯಾರೂ ಕೊಡೋದಿಲ್ಲ. ಅವರು ಸಿದ್ಧಿ ಮಾಡಿದ ಮೇಲೆ ಮತ್ತೆ ಅವ್ರ ಕಾಲಿಗೆ ಹೋಗಿ ಬೀಳುತ್ತೆ ಜಗತ್ತು. ಅಲ್ಲಿಯ ತನಕನೂ ಕೂಡ ಅವರಿಗೆ ಕಿರುಕೊಳ ಕೊಂಕು ಮಾತುಗಳನ್ನೇ ಈ ಸಮಾಜ ಎಲ್ಲ ಮಹಾತ್ಮರಿಗೂ ಸಂತರಿಗೂ ಶರಣರಿಗೂ ಕೊಟ್ಟಿತ್ತು. ಅದಾದಮೇಲೆ ಅವರು ಲಾಸ್ಟಲ್ಲಿ ಅಂತಿಮದಲ್ಲಿ ಸಿದ್ಧಿಯನ್ನು ಕಂಡು ಅವ್ರ ಫೋಟೋ ಇಟ್ಕೊಂಡು ಅವ್ರ ಕಾಲಿಗೆ ಬಿದ್ದುಕೊಂಡು ಅವ್ರ ಜಾತ್ರೆ ಉತ್ಸವ ಮಾಡಿಕೊಂಡು ಬಂದಿರೋ ಸಮಾಜ ಇದು. ಹಾಗೆ ಈಗಲೂ ಸಹ ನೀವು ಬೇಕಾದರೆ ಈಗಲೂ ಸುಮ್ಮನೆ ಹೋಗಿ ಒಂದು ತಾಸೇನೋ ಮುರಳಿ ಕೇಳಿಬಿಟ್ಟು ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ಬಿಟ್ರೆ, ಬಾರಿ ರೀ ನಾವು ಬೇಕಿರಿ 10 ವರ್ಷದಿಂದ ಮಾಡ್ತೀವಿ, ಏನು ಮಾಡ್ತಾನೆ, ಜಾಬ್ ಮಾಡ್ತಾನೆ, ನಿನ್ನ ಮಗ ಫಾರಿನಲ್ಲಿದ್ದಾನೆ, ಭಾಳ ಸ್ಟೈಲಾಗಿ ಹೇಳ್ಕೊಂಡು ಮಸ್ತಾಗಿ ಇವರು ಅವರು ಪರಿವಾರ ಜೊತೆ ಚೆನ್ನಾಗಿರ್ತಾರೆ ಅಂಥವ್ರಿಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ. ಯಾಕಂದರೆ ಸಂಪಾದನೆನೂ ಮಾಡ್ತಿದ್ದಾರೆ, ಬಾಬಾನು ಕೆಲಸನೂ ಮಾಡ್ತಿದ್ದಾರೆ, ಸೇವೆನೂ ಮಾಡ್ತಿದ್ದಾರೆ ಅಂತ. ಆದರೆ ಅಲ್ಲೊಬ್ಬ ಸೈಡಲ್ಲಿ ಇರ್ತಾನೆ ಒಬ್ಬ ಹುಚ್ಚಂತರ, ಮನೆಯಲ್ಲಿ ತಂದೆ ತಾಯಿನ ಹೆದರಾಕ್ಕೊಂಡು, ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನು ಬಿಟ್ಟು ತನ್ನ ಸ್ವಂತ ಸಂಬಂಧಿಗಳಿಗಾಗಿ ಏನೋ ಮಾಡದೆ ಎಲ್ಲವನ್ನ ತ್ಯಜಿಸಿ ಭಗವಂತನ ಸೇವೆ ಮತ್ತು ಯೋಗದಲ್ಲಿ ತೊಡಗಿ ಒಂದು ಸಾಧನೆ ಮಾಡಬೇಕು ಅಂತ ಹೊರಗಡೆ ಬರ್ತಾನೆ. ಅವನು ದಿನ ಬಂದು ಪೊರಕೆ ಹಿಡ್ಕೊಂಡು ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಕಸ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಬಳ್ಕೊಂಡು 2 ಹೊತ್ತು ಭಗವಂತನ ಮನೆಯಲ್ಲಿ ಇದ್ದುಕೊಂಡು ಸೇವೆ ಮಾಡಿ ಪ್ರಸಾದ ಮಾಡಿಕೊಂಡು ಸ್ವಲ್ಪ ತಪಸ್ಸಲ್ಲಿ ಕೂಡ್ತೀನಿ ಅಂದರೆ, ಬಾಬಾ ಸಾಕು, ಏನು ತಪಸ್ಸು ಮಾಡಿ ಒಮ್ಮೆಲೆ ಏನೋ ಬಾಪ್ ಸಮನ ಆಗ್ಬಿಡೋದಿದೆ ಬಾ. ಯಾರು ನಿಮಿತ್ತರು ಕೂಡ ಯೋಗದಲ್ಲಿ ಕೂಡೋರು ಕಂಡ್ರೆ ಅಕ್ಕಂದ್ರಿಗೂ ಆಗ್ಬರಲ್ಲ, ಎಲ್ರಿಗೂ ಅಲ್ಲ, ಕೆಲವರಿಗೆ. ಯೋಗದಲ್ಲಿ ಕೂಡೋರು ಕಂಡ್ರೆ ಪರಿವಾರದವ್ರಿಗೆ ಆಗಬರಲ್ಲ. ಯೋಗದಲ್ಲಿ ಆಳವಾಗಿ ಹೋಗೋವ್ರನ್ನ ಕಂಡ್ರೆ ಜೊತೆಲೇ ಇಟ್ಕೊಳ್ಳಲ್ಲ. ಮತ್ತೆ ಹೆಂಗಿರಬೇಕು ಬ್ರಹ್ಮಕುಮಾರಿ ಅಂದ್ರೆ? ಏನು 24 ಗಂಟೆ ಯೋಗ ಏನು? ನಮಗೆ ಬಾಬಾ ಅದನ್ನು ಕಲಿಸಿಲ್ಲ, ಕರ್ಮಣ ಸೇವೆ ಕಲಿಸಿದರೆ. ಓಹೋ, ಹಂಗಂತೇನು ಅವ್ರ ಬಟ್ಟೆ ಇವರೇನು ತೊಳ್ಕೊಡ್ತಾರೆ? ಅವನು ಕರ್ಮಣ ಮಾಡಬೇಕಲ್ಲ, ಅವನು ಸ್ನಾನ ಮಾಡ್ಕೊಳ್ಬೇಕು, ಅವನು ಬಟ್ಟೆ ತೊಳ್ಕೊಳ್ಬೇಕು, ಅವನು ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮತ್ತೆ ಅಲ್ಲಿ ಸೇವೆನೂ ಮಾಡ್ತಿರ್ತಾನೆ. ಆದರೂ ಕೂಡ 1 ಗಂಟೆ ಕೂಡಲಿ 2 ಗಂಟೆ 2 ಗಂಟೆ ಕೂಡಲಿ 4 ಗಂಟೆ ಯೋಗದಲ್ಲಿ ಕೂಡ್ತೀನಿ ಅಂದರೆ ಶುರುವಾಗ್ಬಿಡುತ್ತೆ ಇವರಿಗೆ. ಯಾರೂ ಸಹಿಸ್ಕೊಳ್ಳಲ್ಲ ಅದನ್ನು. ಅಂಥವ್ರನ್ನ ಇಟ್ಕೊಳ್ಳೋದು ಇಲ್ಲ ಸೆಂಟರ್ಗಳಲ್ಲಿ. ಇದು ಆರೋಪ ಮಾಡ್ತಿದ್ದೀನಿ ಅಂತಲ್ಲ, ಸಾಮಾನ್ಯವಾಗಿ ಬಹುತೇಕ ಕಡೆ ನಡೆಯುವಂಥದ್ದು, ಎಲ್ಲ ಕಡೆ ಅಂತ ಅಲ್ಲ. ಏನು ಮಾಡಬೇಕು ಬಾಬನ ಮಕ್ಕಳಂದ್ರೆ? ಏನಿಲ್ಲ, ಬೆಳಗ್ಗೆ ಎದ್ದೇಳಬೇಕು, 1 ತಾಸು ಕೂಡಬೇಕು, ಕೂಡಿಸ್ಕೊಂಡಾದ್ರೂ ಸರಿ, ಹೆಂಗಾದ್ರೂ ಸರಿ, ಅದು ಕಣ್ಣಿಗೆ ಕಾಣಿದ್ರೆ ಕೂತ್ಕೋ, ಇಲ್ಲ ಮಲಕ್ಕೋ. ಮುರಳಿಗಂತೂ ಬರಬೇಕು, ಮುರಳಿ ಕ್ಲಾಸ್ ಕೇಳಬೇಕು, ಗುರುವಾರಕ್ಕೆ ಭೋಗ ತಗೊಳಕ್ಕೆ ಬರಬೇಕು, ಟೋಲಿ ತಗೊಳ್ಬೇಕು, ಯಾವುದಾದ್ರೂ ಸೇವೆ ಇದ್ದಾಗ ಬಂದು ಸೇವೆ ಮಾಡಿ ಹೋಗಬೇಕು, ನವರಾತ್ರಿ ಶಿವರಾತ್ರಿ ಇದ್ದಾಗ ಒಂದಷ್ಟು ದನ ಸೇವೆ ಮಾಡಬೇಕು. ಇಷ್ಟು ಮಾಡಿದ್ರೆ ನೀನು ಪಕ್ಕಾ ಬೀಕೆ. ಇಷ್ಟೇ, ಎಲ್ಲರೂ ಇಷ್ಟಿದ್ದು ಬಿಟ್ರೆ ಇವರು ಇಷ್ಟು ವರ್ಷದಿಂದ ಇದ್ದಾರೆ. ಆದರೆ ಇದೆಲ್ಲವೂ ಕೂಡ ಬರೀ ಹೊರಗಡೆ ಮಾಡೋದಾಯಿತು. ಒಳಗಡೆ ಏನಾದರೂ ಸ್ವಲ್ಪ ಮಾಡಿಕೊಳ್ಳೋಣ, ಒಂದಷ್ಟು ಯೋಗ ಮಾಡೋಣ, ತಪಸ್ಸು ಮಾಡೋಣ, ಆತ್ಮಾನುಭೂತಿ ಮಾಡೋಣ, ಆಳವಾಗಿ ಇಳಿಯೋಣ. ಇದು ಅಷ್ಟು ಸುಲಭವಾಗಿ ಒಲಿಯೋದಲ್ಲ. ಬ್ರಹ್ಮ ಮಮ್ಮರವರೇ 14 ವರ್ಷ ಕೂತ್ಕೊಂಡು ತಪಸ್ಸು ಮಾಡಿದರು. ಆವಾಗ ಮತ್ತೆ ಅವ್ರದ್ದೆಲ್ಲಿ ಹೋಗಿತ್ತು ಕರ್ಮ ಫಿಲಾಸಫಿ, ಕರ್ಮ ಸಿದ್ಧಾಂತ, ಕರ್ಮಣ ಸೇವೆ? ಅವಾಗೂ ಮಾಡ್ತಿದ್ರು. ಬಾಬಾ ಮಮ್ಮ ಏನು ಮಾಡ್ತಾ ಇದ್ರು? ಅದೇ ಊಟ, ಅದೇ ಬಟ್ಟೆ, ಅಷ್ಟು ಬಿಟ್ರೆ ಇನ್ನೇನಿತ್ತಲ್ಲಿ ಕೆಲಸ? ಒಂದಷ್ಟು ಯೋಗ ಆದಮೇಲೆ ಮತ್ತೆ ಬಂದು
ಕೆಲವರು ದವಸ ಧಾನ್ಯಗಳನ್ನು ಸ್ವಚ್ಛ ಮಾಡಿಕೊಳ್ಳೋರು, ಕೆಲವರು ಗಾರ್ಡನ್ಗಳಿದ್ದರೆ ಒಂದಷ್ಟು ಕೆಲಸಗಳ ತೋಟದಲ್ಲಿ ಮಾಡೋರು. ಬೇರೆ ಏನಾದರೂ ಮಾಡಿದ್ರ, ಸಂಪಾದನೆಗೆ ಹೋದ್ರ, ಅಥವಾ ಏನಾದರೂ ಪಾಂಪ್ಲೆಂಟ್ ಹಂಚ ಕೊಡೋದ್ರ, ಅಥವಾ ಬಿಲ್ಡಿಂಗ್ಗಳು ಕಟ್ಟಬೇಕಂತ ಓಡಾಡಿದ್ರ, ಎಷ್ಟು ಕೊಟ್ಟಿದ್ರೋ ಅಷ್ಟರಲ್ಲೇ ಇದ್ದುಕೊಂಡು ಏನು ಸಿಕ್ಕಿದೆಯೋ ಅಷ್ಟರಲ್ಲಿನೇ ತಮ್ಮ ತಮ್ಮ ಸ್ನಾನ, ಬಟ್ಟೆ, ಒಂದಷ್ಟು ಊಟ. ಎಷ್ಟು ಜನ, 400 ಜನ ಸೇರಿ ಎಷ್ಟು ಸೇವೆ ಮಾಡ್ಬೋದು ಹಂಗಂದ್ರೆ? ಮಾಡಲಿಲ್ವಲ್ಲ. ಯಾಕೆ ಮಾಡಲಿಲ್ಲ? ಅವಾಗ 14 ವರ್ಷಗಳ ಕಾಲ ತಪಸ್ಸನ್ನೇ ಮಾಡಬೇಕಾಯ್ತಲ್ಲ, ಯಾಕೆ? ಅವ್ರಿಗೆ ಬುದ್ಧಿ ಇರಲಿಲ್ವಾ? ಹಾಗಾದರೆ ಅವತ್ತೇ ಅವ್ರಿಗೆ ಓಡಾಡಕ್ಕೆ ಆಗ್ತಿರ್ಲಿಲ್ವಾ? ಅವತ್ತೇ ಬಿಲ್ಡಿಂಗ್ಗಳು ಕಟ್ಟಬೇಕಂತ ಯೋಚನೆ ಮಾಡಬೇಕಾಗ್ತಿತ್ತಲ್ವ? ಯಾಕೆ ಮಾಡಲಿಲ್ಲ? ಎಲ್ಲ ಸಂಸ್ಥೆಗಳ ಥರ ಈ ಸಂಸ್ಥೆ ಅಲ್ಲ. ಎಲ್ಲರೂ ಒಂದಷ್ಟು ಭಕ್ತಿ, ಒಂದಷ್ಟು ಜ್ಞಾನ ಮಾಡಿದ್ರೆ ನಡೆಯುತ್ತಿದೆ, ಹಂಗಿಲ್ಲ. ಇಲ್ಲಿ ಕಂಪ್ಲೀಟಾಗಿ ಏನು ಭಗವಂತ ಜ್ಞಾನವನ್ನು ಕೊಟ್ಟಿದ್ದಾರೆ ಅದರ ಸ್ವರೂಪದಲ್ಲಿ ತಂದು ಆ ಸ್ವರೂಪದಲ್ಲಿ ನಿಂದ್ರಬೇಕಾಗತ್ತೆ, ನಾವು ಪ್ರತ್ಯಕ್ಷ ಆಗಬೇಕಾಗತ್ತೆ ಜಗತ್ತಿನ ಮುಂದೆ. ಅದಕ್ಕಾಗಿ ಒಂದಷ್ಟು ಸಮಯವನ್ನು ಮೀಸಲಿಟ್ಟು, ಒಂದಷ್ಟು ಡೆಡಿಕೇಶನ್ ಕೊಟ್ಟು, ಏಕಾಂತದಲ್ಲಿದ್ದು ಆಳವಾಗಿ ಏನಾದರೂ ಮಾಡಿದರೆ ಮಾತ್ರ ಏನಾದರೂ ಸಿಗತ್ತೆ. ಬಿಟ್ಟರೆ ಸುಮ್ಮನೆ ಮೇಲೆ ಮೇಲೆ ಈ ರೀತಿ ಮಾಡೋದ್ರಿಂದ ಅಲ್ಲ. ಅದಕ್ಕಾಗಿ ಅಲ್ಲೊಬ್ರು ಇಲ್ಲೊಬ್ರು ಕೂಟಿಯಲ್ಲಿ ಕೆಲವರು ಬಾಪ್ಸಮನಾಗುವಂಥವ್ರು, ಕರ್ಮಾತೀತ ಆಗುವಂಥವ್ರು, ಬೀಜ ರೂಪದಲ್ಲಿ ಬರುವಂಥವ್ರು, ನಂಬರ್ 1 ಬರುವಂಥ ಆತ್ಮರು, ಒಂಥರ ಅವರು ಎಲ್ಲವನ್ನೂ ತ್ಯಾಗ ಮಾಡಿರ್ತಾರೆ. ಅವ್ರನ್ನ ಮನೆಯಲ್ಲೂ ಹುಚ್ಚಿರ್ತಾರೆ ನೋಡ್ತಾರೆ, ಮನೆಯಲ್ಲೂ ಅವ್ರಿಗೆ ಬೆಲೆ ಇರಲ್ಲ, ಸಮಾಜದಲ್ಲೂ ಅವ್ರಿಗೆ ಬೆಲೆ ಕೊಡಲ್ಲ, ಪರಿವಾರದಲ್ಲೂ ಬೆಲೆ ಕೊಡಲ್ಲ, ಅವರಿರುವ ಜಾಗದಲ್ಲೂ ಅವ್ರಿಗೆ ಯಾರೂ ಬೆಲೆ ಕೊಡಲ್ಲ. ಯಾಕಂದರೆ ಅವರು ಒಳಗೆ ಹೋಗಬೇಕು, ಒಳಗೇನೋ ಮಾಡ್ಕೋಬೇಕು ಅಂತಿರ್ತಾರೆ, ಹೊರಗಿನ ಅವ್ರ ಕಣ್ಣಿಗೆ ಹುಚ್ಚರಾಗಿನೇ ಕಾಣ್ತಾರೆ. ಯಾಕಂದ್ರೆ ಅವ್ರ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರೋದಿಲ್ಲ, ಅವ್ರ ಹತ್ರ ಸಂಪಾದನೆ ಇರೋದಿಲ್ಲ, ಅವರಿಗೆ ಉದ್ಯೋಗ ಮಾಡಬೇಕನ್ನೋ ಆಸಕ್ತಿ ಇರೋದಿಲ್ಲ. ಬರೀ ಕರ್ಮದಲ್ಲೇ ಮುಳುಗಬೇಕು, ಶಬ್ದದಲ್ಲಿ ಮುಳುಗಬೇಕಂತಿರಲ್ಲ, ಅವ್ರಿಗೆ ಮೌನವಾಗಿರ್ತಾರೆ, ಒಂದಷ್ಟು ಶಾಂತಿಯಲ್ಲಿ ಇರಬೇಕು ಅಂದ್ಕೊಳ್ತಾರೆ. ಅಂಥವ್ರನ್ನ ಕಂಡ್ರೆ ಇವ್ರಿಗೆ ಯಾರಿಗೂ ಆಗಲ್ಲ. ಇದು ಸಮಸ್ಯೆ. ಅದಕ್ಕೆ ಇವತ್ತು ಬಾಬರವರು ಕ್ಲಿಯರ್ ಆಗಿ ಹೇಳಿದ್ರೆ, ಜ್ಞಾನದ ವಿಭಾಗ ಬೇರೆ, ಯೋಗದ ವಿಭಾಗ ಬೇರೆ. ಜ್ಞಾನದಲ್ಲಿ, ಸರ್ವಿಸಲ್ಲಿ, ಕರ್ಮದಲ್ಲಿ, ಶಬ್ದದಲ್ಲಿ ಎಲ್ಲರೂ ಇರ್ತಾರೆ. ಇದೇನು ದೊಡ್ಡ ವಿಚಾರ ಅಲ್ಲ, ಎಲ್ಲ ಸಂಸ್ಥೆಗಳಲ್ಲೂ ಮಾಡದಂತೆ ಇಲ್ಲೂ ಮಾಡಬಹುದು. ಆದರೆ ಯೋಗದ ಆಳದಲ್ಲಿ ಹೋಗೋದು, ಇಲ್ಲೇ ತನಕ ಸಾಕಷ್ಟು ಸಂತರು, ಶರಣರು, ಸನ್ಯಾಸಿಗಳು ಧ್ಯಾನದಲ್ಲಿ ಹೋದರು. ಪರಮಾತ್ಮನ ಬಗ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತಿರುವಷ್ಟನ್ನೇ ಹಿಡ್ಕೊಂಡು ವರ್ಷಾನುಗಟ್ಟಲೆ ತಪಸ್ಸನ್ನು ಆಚರಿಸಿದರು, ಜೀವಮಾನ ಪೂರ್ತಿ ಭಗವಂತನಿಗೆ ಅರ್ಪಿಸಿದರು. ಆದರೆ ಈಗ ನಮಗೆ ಸೌಭಾಗ್ಯ ಹೆಂಗಿದೆ ಅಂದರೆ, ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ಸವಿಸ್ತರವಾದ ಜ್ಞಾನ ಸಿಕ್ಕ ಮೇಲೆ ಸ್ಮೃತಿ ಸ್ವರೂಪರಾಗಲಿಕ್ಕೆ, ಸದಾಕಾಲ ಸ್ಥಿರವಾದ ಸ್ಮೃತಿಯಲ್ಲಿ ಉಳಿಲಿಕ್ಕೆ ಒಂದಷ್ಟು ಟೈಮ್ ಕೊಡದೆ ದೊಡ್ಡ ಅಪರಾಧ ಅನ್ನೋ ಥರ ಆಗಿದೆ ಅಂತಂದರೆ ಇದು ದೌರ್ಭಾಗ್ಯ ಅಲ್ಲದೆ ಮತ್ತಿನ್ನೇನು. ಅದಕ್ಕೆ ಇನ್ನಾದರೂ ಸ್ವಲ್ಪ ಅಂಥವ್ರಿಗೆ ಪ್ರೋತ್ಸಾಹ ಕೊಡಿ, ಗುರುತಿಸಿ. ಇವತ್ತು ನೀವು ಅಂದ್ಕೊಳ್ಬೋದು ಅವ್ರನ್ನ ಎಲ್ಲರೂ ಇವತ್ತು ಅಪಹಾಸ್ಯ ಮಾಡ್ಬೋದು, ಅವ್ರನ್ನ ಗೇಲಿ ಮಾಡ್ಬೋದು, ಅವ್ರನ್ನ ತುಳಿದಿರ್ಬೋದು, ಅವ್ರನ್ನ ಹಿಂದೆ ಹಾಕಿ ಇವತ್ತು ನಾವು ಮುಂದೆ ಬಂದುಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಬೋದು. ಬಟ್ ಸಮಯ ಬರುತ್ತೆ. ಒಂದು ತಿಳ್ಕೊಳ್ಳಿ, ನೀವು ಬೇಕಾದಷ್ಟು ತನುವಿನ ಸೇವೆ, ಧನದ ಸೇವೆ ಮಾಡಿ, ಆದರೆ ಯಾರು ಯೋಗದಲ್ಲಿ ಮುಂದೆ ಇದ್ದಾರೆ ಅವರಿಗೆ ಕೊಟ್ಟು ಉಳಿದ ಸೀಟುಗಳು ನಿಮಗೆ ಬರುತ್ತೆ. ಬಿಟ್ಟರೆ ನೀವು ಬೇಕಾದಷ್ಟು ಸೇವೆ ಮಾಡಿ, ಬೇಕಾದಷ್ಟು ಸೆಂಟರ್ಗಳು ಕಟ್ಟಿ, ಬೇಕಾದಷ್ಟು ಪಾಂಪ್ಲೆಂಟ್ ಹಂಚಿ, ಬೇಕಾದಷ್ಟು ಧನ ಸೇವೆ ಮಾಡಿ, ಕರ್ಮಣ ಸೇವೆ ಮಾಡಿ, ನಿಮ್ಮ ಹತ್ರ ಸ್ಥಿತಿ ಇಲ್ಲ ಅಂದರೆ, ಯೋಗ ಇಲ್ಲ ಅಂದರೆ ನಿಮ್ಮದು ಕ್ಯೂ ಲಾಸ್ಟಲ್ಲಿರುತ್ತೆ. ಯಾರು ಸ್ಥಿತಿಯಲ್ಲಿ ಇರ್ತಾರೆ, ಬೀಜ ರೂಪದಲ್ಲಿ ಇರ್ತಾರೆ, ಅಂತರ್ಮುಖಿಯಾಗಿರ್ತಾರೆ, ಶಾಂತಿಯಲ್ಲಿ ಇರ್ತಾರೆ, ಸ್ವರೂಪದಲ್ಲಿ ಇರ್ತಾರೆ, ಸಾಕ್ಷಿ ಕರ್ಮಣಾತೀತದಲ್ಲಿ ಬರ್ತಾರೆ, ಅಂಥವರಿಗೆ ಫಸ್ಟ್ ಪ್ರಿಯಾರಿಟಿ. ಅವರಿಗೆ ಕೊಟ್ಟು ಉಳಿದಿರುವ ಸೀಟುಗಳು ಬೇರೆಯವರಿಗೆ ಹೋಗುತ್ತೆ. ಆದರೆ ಈ ಸೀಕ್ರೆಟ್ ಭಾಳಷ್ಟು ಆತ್ಮರಿಗೆ ಗೊತ್ತಿಲ್ಲದೆ ಇರೋದ್ರಿಂದ, ಮತ್ತು ಯೋಗದಲ್ಲಿ ಆಸಕ್ತಿ ಇಲ್ಲದೆ ಇರೋದ್ರಿಂದ, ಅಥವಾ ಒಂದಷ್ಟು ಸಂಪಾದನೆ ಇಲ್ಲ ಅಂದ್ರೆ ನಾವು ಏನೋ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ, ನಾಳೆ ಏನೋ ಆಗಿಬಿಡುತ್ತೆ ಅನ್ನುವ ಭಯದಲ್ಲಿ ಇವತ್ತಿನ್ನೂ ಕರ್ಮದಲ್ಲೇ ಮುಳುಗಿದ್ದಾರೆ, ಸಂಪಾದನೆಯಲ್ಲೇ ಮುಳುಗಿದ್ದಾರೆ, ಮಾತಿನ ಗದ್ದಲದಲ್ಲಿ ಮುಳುಗಿದ್ದಾರೆ, ತೋರಿಕೆಯಲ್ಲಿ ಮುಳುಗಿದ್ದಾರೆ, ಯೋಗದ ಆಸಕ್ತಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ಗುಂಪೊಳಗೆ ಗೋವಿಂದ ಅನ್ನೋ ಥರದಲ್ಲಿ ಆಗೋಗ್ಬಿಟ್ಟಿದೆ. ಅದಕ್ಕೆ ಇನ್ನಾದರೂ ಎಚ್ಚರಗೊಳ್ಳೋಣ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತ ಹೇಳ್ತಾರಲ್ಲ ಮಮ್ಮರವರು. ಅದೇ ಥರದಲ್ಲಿ ನಾವು ಈಗಲಾದರೂ ಎಚ್ಚೆತ್ತುಕೊಂಡು
ಬಾಬಾರವರು ಕೊಟ್ಟಿರುವ ಜ್ಞಾನ ನಾವು ಎಷ್ಟು ತಿಳ್ಕೊಂಡ್ರೂ ಅದು ಯಾವ ಉಪಯೋಗಕ್ಕೂ ಬರೋದಿಲ್ಲ. ಉಪಯೋಗ ಆಗೋದು ನಾವು ಅದನ್ನು ಯೋಗದಲ್ಲಿ ಅಳವಡಿಸಿಕೊಂಡು ಸ್ಮೃತಿ ಸ್ವರೂಪರಾಗೋದರಲ್ಲಿ. ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅನ್ನುವ ಆತ್ಮದ ಸ್ಮೃತಿಯಲ್ಲಿ ಇರುವುದರಿಂದ ಎಲ್ಲವೂ ಸ್ಮೃತಿ ಪಕ್ಕ ಆಗುತ್ತೆ. ನನ್ನ ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ಅಲ್ಲಿ ಪರಮಾತ್ಮ, ಪರಮಧಾಮ, ಪಾತ್ರ ಎಲ್ಲವೂ ಸಾಕ್ಷಿಯಾಗಿ ಸ್ಮೃತಿ ಸ್ವರೂಪರಾಗ್ಬಿಡ್ತೇವೆ, ಯೋಗಿ ಆಗಿಬಿಡ್ತೇವೆ, ಪ್ರತ್ಯಕ್ಷ ಆಗಿಬಿಡ್ತೇವೆ. ಅವತ್ತು ನಿಜವಾದ ಏನಾದರೂ ಒಂದು ಸಾಧನೆ ಮಾಡಿರುವಂಥ ಸಿದ್ಧಿ ಪುರುಷರಾಗಲಿಕ್ಕೆ ಸಾಧ್ಯ ಇದೆ. ಅವತ್ತು ನಮ್ಮಿಂದ ಜಗತ್ತಿಗೆ ಅಖಂಡವಾದ ಸೇವೆ ಆಗಲಿಕ್ಕೆ ಸಾಧ್ಯ ಇದೆ. ಇಂಥ ಅವಕಾಶವನ್ನು ನಮ್ಮದನ್ನಾಗಿ ಮಾಡಿಕೊಳ್ಬೇಕು ಮತ್ತು ಶ್ರೇಷ್ಠ ಪದವಿಯನ್ನು ಪಡಿಬೇಕು ಅಂದರೆ ಇವತ್ತು ಜನಗಳು ನಮಗೆ ಎಷ್ಟೇ ಅಪಹಾಸ್ಯ ಮಾಡಲಿ, ನಿಂದನೆ ಮಾಡಲಿ, ನಮ್ಮನ್ನು ತುಳಿಲಿ, ಹಿಂದೆ ಹಾಕಲಿ, ಆದರೆ ನಾವು ಅವ್ರ ಥರ 100ರಲ್ಲಿ 1000ರಲ್ಲಿ ಲಕ್ಷದಲ್ಲಿ ಒಬ್ಬರಾಗೋದು ಬೇಡ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾಗಬೇಕು ಅಂದರೆ ಎಲ್ಲರೂ ಹೋಗೋ ಮಾರ್ಗದಲ್ಲಿ ನಾನು ಹೋಗಬೇಕು ಅಂತೇನಿಲ್ಲ. ಆದರೆ ನಾನು ಹೋಗೋ ಮಾರ್ಗ ಸತ್ಯವಾಗಿರಬೇಕು ಮತ್ತು ಶ್ರೇಷ್ಠವಾಗಿರಬೇಕು. ಅದರಲ್ಲಿ ನಾನು ಒಬ್ಬರೇ ಹೋದರೂ ಪರವಾಗಿಲ್ಲ. ಅಂಥ ಒಂದು ಗಟ್ಟಿ ಮಾರ್ಗವನ್ನು ಇವತ್ತು ಬ್ರಹ್ಮ ಮಮ್ಮಾರವರು ಹಾಕಿಕೊಟ್ಟಿದ್ದಾರೆ. ಅಂತರ್ಮುಖಿಯಾಗೋಣ, ಶಾಂತಿಯಲ್ಲಿರೋಣ, ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಆ ಸ್ಮೃತಿಯ ಅಭ್ಯಾಸವನ್ನು ಇಟ್ಕೊಳ್ಳೋಣ. ಹಾಗಂತ ಎಲ್ಲ ಬಿಟ್ಟು ಮಾಡಬೇಕು ಅಂತ ಅಲ್ಲ. ನಿಮ್ಮ ನಿಮ್ಮ ಜವಾಬ್ದಾರಿಗಳು ಎಷ್ಟಿದೆಯೋ ಅಷ್ಟೇ ತೋರಿಸ್ಕೊಳ್ಳಿ. ಗಾಯ ಇದ್ದಷ್ಟು ಜಾಸ್ತಿ ತೋರಿಸ್ಕೊಂಡು ಗಾಯ ಮಾಡ್ಕೊಳ್ಬೇಡಿ, ಹುಣ್ಣಾಗತ್ತೆ. ಇನ್ನು ಸಮಯ ಇಲ್ಲ, ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನು ಮೈ ಮೇಲೆ ಹೇಳ್ಕೊಳ್ಬೇಡಿ. ಬದುಕೋದಕ್ಕೆ ಎಷ್ಟು ಬೇಕು ಒಂದೊತ್ತು ಹೊಟ್ಟೆಗೆ ಬಟ್ಟೆಗೆ ಅಷ್ಟು ನೋಡ್ಕೊಳ್ಳಿ ಸಾಕು. ಉಳಿದಿದ್ದೆಲ್ಲ ಸಮಯವನ್ನು ಯೋಗಕ್ಕಾಗಿ ಮೀಸಲಿಡಿ. ಆಗ ಮಾತ್ರ ನಿಜವಾದ ಸಾರ್ಥಕ ತೃಪ್ತಿಯಿಂದ ನಾವು ಶರೀರವನ್ನು ಬಿಡಬಹುದು ಮತ್ತು ಅಂತಿಮದಲ್ಲಿ ನಾವು ಖುಷಿಯನ್ನು ಅನುಭವ ಮಾಡಬಹುದು. ಇಲ್ಲ ಅಂದರೆ ಪ್ರಾಯಶ್ಚಿತ್ತ ಬಿಟ್ಟು ಬೇರೆ ಯಾವ ಮಾರ್ಗವೂ ನಮಗಿರೋದಿಲ್ಲ ಅವತ್ತು. ಅದಕ್ಕೆ ಇವತ್ತೇ ನಾವು ಕಂಕಣಬದ್ಧರಾಗೋಣ. ಜ್ಞಾನಿಗಳಂತೂ ಇದ್ದೇ ಇದ್ದೀವಿ, ಆದರೆ ಯೋಗದಲ್ಲಿ ಸ್ವರೂಪ ಬಂದು ಪ್ರತ್ಯಕ್ಷ ಆಗಬೇಕು ಅಂದರೆ ಆತ್ಮದ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.